ಹಾಯ್ ಹಲೋ ನಮಸ್ತೆ ಮ್ಯಾಥಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಈ ವಿಡಿಯೋದಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಲರ್ನ್ ಆಲ್ ದ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ದ ಚಾಪ್ಟರ್ ಕಾಲ್ಡ್ ವೆಕ್ಟರ್ಸ್. ನೋಡಿ, ಕೆಲವು ಸರಿ ಚಾಪ್ಟರ್ಸು ನಿಮಗೆ ಕಷ್ಟ ಆಗಬಾರ್ದು ಅಂತ ಈಸಿ ಇದೆ ಅಂತ ಹೇಳ್ತೀವಿ. ಕೆಲವು ಚಾಪ್ಟರ್ಸು ಆಕ್ಚುಲಿ ಈಸಿ ಇರುತ್ತೆ. ಈ ಚಾಪ್ಟರ್ ಸೆಕೆಂಡ್ ಕ್ಯಾಟಗರಿಗೆ ಸೇರುತ್ತೆ, ವೇರ್ ಇಟ್ ಈಸ್ ವೆರಿ ವೆರಿ ಈಸಿ. ಏನು, ನೀವು ಬರೀ ಆಲ್ಜಿಬ್ರಾ ಕಲಿತಾ ಇದ್ದೀರಾ ಅಷ್ಟೇ. ಈ ಸೆಕೆಂಡ್ ಪಿ ಯು ಇದ್ದೀರಾ ಅಂದ್ರೆ ನಿಮಗೆ ಬೇಸಿಕ್ ಆಲ್ಜಿಬ್ರಾ ಬರಲೇಬೇಕು. ಆ ಆಲ್ಜಿಬ್ರಾ ಒಳಗಡೆ ವೆಕ್ಟರ್ಸ್ ಇದೆ ಅಂತ ಅನ್ಕೊಳ್ಳಿ ಅಷ್ಟೇ. ದಟ್ ಈಸ್ ವೈ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಈಸಿಯಸ್ಟ್ ಚಾಪ್ಟರ್ಸ್. ಸೊ ಆದಷ್ಟು ನಾನು ವಿಡಿಯೋನ ಸ್ವಲ್ಪ ಲಿಮಿಟೆಡ್ ಡ್ಯೂರೇಷನ್ ಇರಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ನಮಗೂ ಗೊತ್ತು ನಿಮಗೂ ಗೊತ್ತು ನೀವು ಎಷ್ಟು ತಾಳ್ಮೆ ಇದೆ ನಿಮಗೆ ಅಂತ. ಸೊ ಐ ಟ್ರೈ ಟು ಕಟ್ ಶಾರ್ಟ್ ದ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಪ್ರಾಪರ್ ಕಟ್ ಟು ಕಟ್ ಎಷ್ಟು ಕಾನ್ಸೆಪ್ಟ್ ಬೇಕೋ ಅಷ್ಟು ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ವೆಕ್ಟರ್. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಎರಡು ಸೆಕ್ಟರ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ನ ಬರಿತೀನಿ. ಈ ಕಡೆ ನಾನು ಫಸ್ಟ್ ಬರೆಯೋದು ಮಾಸ್ ಬರಿತೀನಿ, ಅದರ ಜೊತೆಗೆ ಟೈಮ್ ಬರಿತೀನಿ, ಅದರ ಜೊತೆಗೆ ಇನ್ನೊಂದು ಟೆಂಪರೇಚರ್ ಬರಿತೀನಿ. ಓಕೆ, ಆಲ್ ದೀಸ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್. ಇದು ಫಸ್ಟ್ ಸೆಕ್ಟರ್. ನೆಕ್ಸ್ಟ್ ಸೆಕ್ಟರ್ ಅಲ್ಲಿ ನಾನು ವೆಲಾಸಿಟಿ ಬರಿತೀನಿ, ವೆಲಾಸಿಟಿ ಜೊತೆಗೆ ಆಕ್ಸಲರೇಷನ್ ಬರಿತೀನಿ, ಆಕ್ಸಲರೇಷನ್ ಜೊತೆಗೆ ಲಾಸ್ಟ್ ಇನ್ನೊಂದು ಯಾವ್ದು ಬರೀಲಿ, ವೆಲಾಸಿಟಿ ಆಕ್ಸಲರೇಷನ್, ಇದ್ರ ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಬರಿತೀನಿ. ಓಕೆ, ಈಗ ಸಿಂಪಲ್. ನನಗೆ ಸಪೋಸ್ ಐ ವಿಲ್ ಗಿವ್ ಯು ಒಂದು ಆಕ್ಟಿವಿಟಿ ಕೊಡ್ತೀನಿ, ವೇರ್ ಐ ವಾಂಟ್ ಯು ಟು ರೈಟ್ ಆಲ್ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಆಸ್ ಅ ಆನ್ಸರ್. ನನಗೆ ಆನ್ಸರ್ ಮಾಸ್ ಬರಬೇಕು, ಆನ್ಸರ್ ಟೈಮ್ ಬರಬೇಕು, ಆನ್ಸರ್ ಟೆಂಪರೇಚರ್ ಬರಬೇಕು ಅಂದ್ರೆ ನಿಮ್ಮ ಕ್ವೆಶನ್ ಏನಿರುತ್ತೆ? ಸಿಂಪಲ್. ಎಷ್ಟಿದೆ ಮಾಸ್? ಹೌ ಮಚ್ ಇಸ್ ದ ಮಾಸ್? ಹೌ ಮಚ್ ಇಸ್ ದ ಟೈಮ್? ಹೌ ಮಚ್ ಇಸ್ ದ ಟೆಂಪರೇಚರ್? ಕರೆಕ್ಟಾ? ಸೊ ಆ ಹೌ ಮಚ್ ಅನ್ನೋ ಕ್ವೆಶನ್ಗೆ ನಿಮಗೆ ಆನ್ಸರ್ ಒಂದು ಸೈಜ್ ಅಲ್ಲಿ ಇರುತ್ತೆ. 30 ಡಿಗ್ರಿ, 45 ಡಿಗ್ರಿ, 35 kg, 45 kg, ಅದು ಒಂದು ಸೈಜ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಸೊ ಬೇಸಿಕಲಿ ಇದು ಎಲ್ಲ ಏನಿದೆಯೋ ಆಲ್ ದೀಸ್ ಆರ್ ಹ್ಯಾವಿಂಗ್ ಅ ಸೈಜ್, ಆರ್ ಸೈಜ್ ಅದನ್ನ ಇನ್ನೊಂದು ಹೆಸರಲ್ಲಿ ಕರೀತಾರೆ, ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್. ಈ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ಗೂ ಸೈಜ್ ಅಂಡ್ ಅಥವಾ ಮ್ಯಾಗ್ನಿಟ್ಯೂಡ್ ಇದೆ. ಬಟ್ ಈ ಸೆಟ್ ಬಂದಾಗ ಆಬ್ವಿಯಸ್ಲಿ ನನಗೆ ಈ ಮೂರು ಆನ್ಸರ್ ಬೇಕು. ಒಂದು ಕ್ವೆಶನ್ ಹೇಳಿ ಅಂದ್ರೆ ನೀವು ಕೇಳೋದು ಅದೇ ಕ್ವೆಶನ್, ಹೌ ಮಚ್ ಇಸ್ ವೆಲಾಸಿಟಿ, ಹೌ ಮಚ್ ಇಸ್ ಆಕ್ಸಲರೇಷನ್, ಹೌ ಮಚ್ ಇಸ್ ಡಿಸ್ಪ್ಲೇಸ್ಮೆಂಟ್. ಸೊ ಹೌ ಮಚ್ ಅಂದ್ರೆ ಏನೇನು ಇರ್ಬೇಕು? ಅದಕ್ಕೆ ಸೈಜ್, ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಇರಬೇಕು, ಸೈಜ್ ಅಥವಾ ಮ್ಯಾಗ್ನಿಟ್ಯೂಡ್ ಇರಬೇಕು. ರೈಟ್? ಇದ್ರ ಜೊತೆಗೆ ಸಪೋಸ್ ಈಗ 2 ಪಾಯಿಂಟ್ ತಗೋತೀನಿ, ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ಒಂದು ಥಾಟ್ ತಲೆಗೆ ಬರುತ್ತೆ, ದಟ್ ಡಿಸ್ಪ್ಲೇಸ್ಮೆಂಟ್ ಎ ಇಂದ ಬಿ ಗಾಗಿದ್ಯಾ, ಬಿ ಇಂದ ಎ ಗಾಗಿದ್ಯಾ? ಕರೆಕ್ಟ್. ಸೊ ಅಲಾಂಗ್ ವಿತ್ ದ ಸೈಜ್ ಆರ್ ಮ್ಯಾಗ್ನಿಟ್ಯೂಡ್, ಈ ಸೆಟ್ ಆಫ್ ಡೇಟಾಗೆ, ಈ ಸೆಟ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ಏನ್ ನೋಡ್ಬೇಕು ನಾವು? ವಿ ಹ್ಯಾವ್ ಟು ಗಿವ್ ಡೈರೆಕ್ಷನ್ ಆಲ್ಸೋ. ಸೊ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಸೈಜ್ ಆರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಅಲಾಂಗ್ ವಿತ್ ಡೈರೆಕ್ಷನ್, ಯಾವ ಫಿಸಿಕಲ್ ಕ್ವಾಂಟಿಟೀಸ್ಗೆ ಎರಡೂ ಇದೆಯೋ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಆಸ್ ವೆಕ್ಟರ್ಸ್. A physical quantity which has only size or magnitude is called as, ಇದಕ್ಕೇನು ಹೆಸರು? ಸ್ಕೇಲಾರ್ಸ್. ಸೊ ಇಲ್ಲಿರೋದು ಸ್ಕೇಲಾರ್ಸ್ ಆಗುತ್ತೆ, ಇಲ್ಲಿರೋದು ವೆಕ್ಟರ್ಸ್ ಆಗುತ್ತೆ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದೀಸ್ ಕೈಂಡ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಈಗ ವೆಲಾಸಿಟಿ ಏನು, ಆಕ್ಸಲರೇಷನ್ ಏನು, ಡಿಸ್ಪ್ಲೇಸ್ಮೆಂಟ್ ಏನು, ಅದೆಲ್ಲ ತಿರ್ಗಾ ಓದ್ತೀವ. ಇದೆಲ್ಲ ಆಲ್ರೆಡಿ ಫಿಸಿಕ್ಸ್ ಅಲ್ಲಿ ಓದಿದೀವಿ, ರೈಟ್? ನಾವು ಕನ್ಸರ್ನ್ ಇರೋದು ಏನ್ರ ಬಗ್ಗೆ? ಈ ವೆಕ್ಟರ್ದು ಆಲ್ಜಿಬ್ರಾ ಬಂದಾಗ ಏನ್ ಮಾಡಬೇಕು ಅನ್ನೋದು. ದಿಸ್ ಇಸ್ ಮೈ ಕನ್ಸರ್ನ್. ಆಲ್ಜಿಬ್ರಾ ಇಸ್ ಮೈ ಕನ್ಸರ್ನ್. ಓಕೆ, ಅಂದ್ರೆ ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ ಇಸ್ ಮೈ ಕನ್ಸರ್ನ್. ಸೊ ಐ ಹೋಪ್ ವೆಕ್ಟರ್ಸ್ ಏನಕ್ಕೆ ಬರುತ್ತೆ, ಹೆಂಗ್ ಬಂತು, ಸ್ಕೇಲರ್ಸ್ ಹೆಂಗ್ ಬರುತ್ತೆ, ಏನಕ್ಕೆ ಬಂತು ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಲೆಟ್ಸ್ ಕಂಟಿನ್ಯೂ ವಿತ್ ದ ವೆಕ್ಟರ್ ಪಾರ್ಟ್. ಓಕೆ, ಈಗ ಇದೇ ವೆಕ್ಟರ್ ಜಾಮೆಟ್ರಿಕಲಿ ಹೆಂಗ್ ಕಾಣುತ್ತೆ, ಇದೆಲ್ಲ ಫಿಸಿಕ್ಸ್ ಅಲ್ಲಿ ಹೇಳಿರ್ತಾರೆ ಹೌ ಇಸ್ ಇಟ್ ಲುಕಿಂಗ್ ಅಂತ. ಬಟ್ ಫಾರ್ ದ ಸೇಕ್ ಆಫ್ ಕಾನ್ಸೆಪ್ಟ್ ನಾನು ಮ್ಯಾಥ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರಿತಾ ಹೋಗ್ತೀನಿ. ಓಕೆ, ವೆಕ್ಟರ್ ಜಾಮೆಟ್ರಿಕಲಿ ಹೆಂಗಿರುತ್ತೆ? ಸಪೋಸ್ ನಾನು ಇವಾಗ ಇದೇ ಎಕ್ಸಾಂಪಲ್ ಕೊಟ್ಟೆ, ಐ ಟೇಕ್ ದ ಸೇಮ್ ಥಿಂಗ್. ಸಪೋಸ್ ನಾನು 2 ಪಾಯಿಂಟ್ ತಗೋತೀನಿ, ಎ ಅಂಡ್ ಬಿ. ಓಕೆ, ಎ ಅಂಡ್ ಬಿ. ನಾನು ಏನ್ ಹೇಳಿದೆ? ವೆಕ್ಟರ್ಗೆ ಇಟ್ ಶುಡ್ ಹ್ಯಾವ್ ಅ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಹೇಳಿದೆ. ಸೊ ದಿಸ್ ವಿಲ್ ಗಿವ್ ಮಿ ದ ಸೈಜ್, ಎಷ್ಟಿದೆ ಮ್ಯಾಗ್ನಿಟ್ಯೂಡ್ ಅಂತ ಈ ಲೈನ್ ತೋರಿಸುತ್ತೆ. ಡೈರೆಕ್ಷನ್ ಕೊಡ್ಬೇಕಲ್ವಾ? ಸೊ ಡೈರೆಕ್ಷನ್ ಏನ್ ಮಾಡ್ತೀನಿ? ಡೈರೆಕ್ಷನ್ ನ ನಾನು ಇದೇ ಲೈನ್ ಮೇಲೆ ಬರಿತೀನಿ. ಐ ವಿಲ್ ಜಸ್ಟ್ ರೈಟ್ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಎ ಟು ಬಿ. ಕಂಪಲ್ಷನ್ ಇಲ್ಲ ಎ ಟು ಬಿ ಇರಬೇಕು ಅಂತ. ಇಟ್ ಯು ಕ್ಯಾನ್ ಚೇಂಜ್ ಆಲ್ಸೋ. ಈಗ ಜಾಮೆಟ್ರಿಕಲಿ ಯೋಚನೆ ಮಾಡಿ, ನೀವೆಲ್ಲರೂ ಜಾಮೆಟ್ರಿ ಓದಿದ್ದೀರಾ. ಜಾಮೆಟ್ರಿಕಲಿ ಯೋಚನೆ ಮಾಡಿ, ಈ ಎ ಬಿ ಹೆಂಗ್ ಕಾಣಿಸ್ತಾ ಇದೆ ನಿಮ್ಗೆ? ಇದು ಒಂದು ಲೈನ್ ಸೆಗ್ಮೆಂಟ್ ತರ ಕಾಣಿಸ್ತಾ ಇದೆ, ಬಿಕಾಸ್ ಬೋತ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಎಂಡ್ ಪಾಯಿಂಟ್ಸ್. ಸೊ ದಿಸ್ ಇಸ್ ಲುಕಿಂಗ್ ಲೈಕ್ ಅ ಲೈನ್ ಸೆಗ್ಮೆಂಟ್. ಅದನ್ನ ಬರಿತೀನಿ. ದಿಸ್ ಇಸ್ ಲುಕಿಂಗ್ ಲೈಕ್ ಅ ಲೈನ್ ಸೆಗ್ಮೆಂಟ್. ಈ ಲೈನ್ ಸೆಗ್ಮೆಂಟ್ಗೆ ಏನ್ ಎಕ್ಸ್ಟ್ರಾ ಆಗಿದೆ? ಡೈರೆಕ್ಷನ್ ಎಕ್ಸ್ಟ್ರಾ ಆಗಿದೆ. ಸೊ ಅ ಲೈನ್ ಸೆಗ್ಮೆಂಟ್
with direction, a line segment with direction is called a vector. ಅಥವಾ ಇನ್ನ ಕಟ್ ಶಾರ್ಟ್ ಮಾಡ್ಕೊಂಡಿವಿ ಏನಂತ ಹೇಳ್ಬೋದು ನೀವು, ಯು ಕ್ಯಾನ್ ಜಸ್ಟ್ ಟೆಲ್ ಇಟ್ ಈಸ್ ಅ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ವೆಕ್ಟರ್ ಇಸ್ ಅ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್, ಮುಗಿದೋಯ್ತು. ಜಾಮೆಟ್ರಿಕಲಿ ನಾರ್ಮಲ್ ಆಗಿ ಫಿಸಿಕಲ್ ಕ್ವಾಂಟಿಟಿ ಪ್ರಕಾರ ಮಾತಾಡುವಾಗ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇರಬೇಕು. ಈಗ ಹೌ ಡು ವಿ ರೆಪ್ರೆಸೆಂಟ್ ದ ವೆಕ್ಟರ್ಸ್? ಪ್ರತಿ ಸರಿ ನಾನು ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಬರಿತಾ ಇರಕ್ಕಾಗಲ್ಲ. ಐ ನೀಡ್ ಸಮ್ ಸಿಂಬಲ್, ರೈಟ್? ಈಗ ಯೂಶಲಿ ಲೈನ್ ಸೆಗ್ಮೆಂಟ್ ಅಲ್ವಾ, ಸೊ ಲೈನ್ ಸೆಗ್ಮೆಂಟ್ ಏನ್ ಮಾಡ್ತೀವಿ ನಾವು, ಲೈನ್ ಸೆಗ್ಮೆಂಟ್ ಗೆ ಒಂದು ಡ್ಯಾಶ್ ಹಾಕ್ತೀವಿ. ಲೈನ್ ಸೆಗ್ಮೆಂಟ್ ವಿತ್ ಡೈರೆಕ್ಷನ್, ಸಪೋಸ್ ಈಗ ಈ ಕಡೆ ಇದೆ ಡೈರೆಕ್ಷನ್ ಅಂದ್ರೆ ನೀವೇನ್ ಮಾಡ್ಬೇಕು, ಈ ತರ ಒಂದು ಸಿಂಬಲ್ ಹಾಕ್ಬೇಕು. ದಿಸ್ ಈಸ್ ಹೌ ಯು ರೆಪ್ರೆಸೆಂಟ್ ಎನಿ ವೆಕ್ಟರ್, ಎ ಬಿ ವೆಕ್ಟರ್. ಈ ಕೆಲವು ಸರಿ ಏನ್ ಮಾಡ್ತಾರೆ, ಲೆಟ್ ಎ ಬಿ ಎ ಅಂತ ಹೇಳ್ತಾರೆ. ಅವಾಗ ಇದೇ ಎ ಬಿನ ಏನ್ ಮಾಡ್ತೀರಾ ನೀವು, ಎ ವೆಕ್ಟರ್ ಅಂತ ಬರೀಬೇಕು. ಒಂದು ಆರೋ ಮಾರ್ಕ್ ಇದ್ರೆ ಡೈರೆಕ್ಷನ್ ತೋರಿಸ್ಬೇಕಲ್ವಾ, ಅದು ದಟ್ ಈಸ್ ಓನ್ಲಿ ವೆಕ್ಟರ್. ಓಕೆ, ಯಾವಾಗ್ಲೂ ಅಷ್ಟೇ ನೋಡಿ. ಇನ್ನೊಂದು, ಪ್ರತಿ ಸರಿನೂ ನಿಮ್ ಕಣ್ಣಿಗೆ ನಿಮ್ಗೆ ಯಾಮಾರಿಸುತ್ತೆ. ಕೆಲವು ಸರಿ ಮ್ಯಾಥಮೆಟಿಕಲಿ ನೀವು ಯಾಮಾರ್ತೀರಿ. ಅವಾಗ ಏನ್ ಮಾಡ್ಬೇಕು, ನಿಮ್ ಕಣ್ಣಿಗೆ ಯಾವಾಗ್ಲೂ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಕಾಣಿಸ್ಬೇಕು, ಅದ್ರ ಜೊತೆಗೆ ವೆಕ್ಟರ್ದು ಡೈರೆಕ್ಷನ್ ಕಾಣಿಸ್ಬೇಕು. ಏನೇನ್ ಕಾಣಿಸ್ಬೇಕು, ಮ್ಯಾಗ್ನಿಟ್ಯೂಡ್ ಕಾಣಿಸ್ಬೇಕು, ಡೈರೆಕ್ಷನ್ ಕಾಣಿಸ್ಬೇಕು. ಈಗ ಇದಕ್ಕೂ ಸಿಂಬಲ್ಸ್ ಕೊಟ್ಬೋಣ, ಸೊ ದಟ್ ನೋಡಿದ ತಕ್ಷಣ ನನಗೆ ಈಸಿಯಾಗಿ ಗೊತ್ತಾಗುತ್ತೆ ದಟ್ ದಿಸ್ ಇಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ದಿಸ್ ಇಸ್ ಓನ್ಲಿ ಡೈರೆಕ್ಷನ್. ಆಯ್ತಾ? ಮ್ಯಾಗ್ನಿಟ್ಯೂಡ್ಗೆ ಏನ್ ಸಿಂಬಲ್ ಇದೆ, ವೆರಿ ಸಿಂಪಲ್. ನೀವು ಇಲ್ಲಿ ಎ ಬಿದ್ ಬರಿತಾ ಇದ್ದೀರಾ, ಎ ಬಿದ್ ಮ್ಯಾಗ್ನಿಟ್ಯೂಡ್ ಬರಿತಾ ಇದ್ದೀರಾ, ಸೊ ಎ ಬಿ ಫಸ್ಟ್ ಲೇಬಲ್ ಮಾಡಿ. ಈಗ ಮ್ಯಾಗ್ನಿಟ್ಯೂಡ್ ಒಂದು ಯೂನಿಫಾರ್ಮ್, ಡೈರೆಕ್ಷನ್ ಒಂದು ಯೂನಿಫಾರ್ಮ್ ಕೊಟ್ಬಿಡ್ತೀನಿ, ರೈಟ್? ಮ್ಯಾಗ್ನಿಟ್ಯೂಡ್ಗೆ ಏನು ಯೂನಿಫಾರ್ಮ್, ಎ ಬಿ ವೆಕ್ಟರ್ ಹಿಂಗೆ ಇರುತ್ತೆ, ಈ ತರ ಒಂದು ಬಾಕ್ಸ್ ಬರಿತೀವಿ. ಸೊ ಬಾಕ್ಸ್ ಇದ್ರೆ ಏನರ್ಥ, ದಟ್ ಇಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್. ಅದೇ ತರ ತಿರ್ಗಾ ಎ ಬಿ ಬರಿತೀನಿ, ಡೈರೆಕ್ಷನ್ಗೆ ಎ ಬಿ ಬರಿತೀನಿ, ಎ ಬಿಗೆ ಒಂದು ಕ್ಯಾಪ್ ಕೊಡ್ತೀನಿ. ಸರಿ, ಒಂದು ಕ್ಯಾಪ್ ಕೊಡ್ತೀನಿ, ಕ್ಯಾಪ್ ಅಥವಾ ಹ್ಯಾಟ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಡೈರೆಕ್ಷನ್. ಸೊ ಸಿಂಬಾಲಿಕಲಿ ಮ್ಯಾಗ್ನಿಟ್ಯೂಡ್ ಏನ್ ಮಾಡ್ಬೇಕು, ಬಾಕ್ಸ್ ಇರಬೇಕು, ಡೈರೆಕ್ಷನ್ಗೆ ಒಂದು ಕ್ಯಾಪ್ ಇರಬೇಕು. ಈ ಕ್ಯಾಪ್ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳಿ, ಅದು ಡೈರೆಕ್ಷನ್ ಹೇಳುತ್ತೆ. ಈ ತರ ಬಾಕ್ಸ್ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳಿ, ಅದು ಮ್ಯಾಗ್ನಿಟ್ಯೂಡ್ ಹೇಳುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ವೆಕ್ಟರ್. ಜಾಮೆಟ್ರಿಕಲಿ ಇಷ್ಟು ಗೊತ್ತಿರಬೇಕು. ಓಕೆ, ಇಷ್ಟು ಗೊತ್ತಾದ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಈಗ ಯಾವ್ದೋ ಒಂದು ನಂಬರ್ ಓದಿದ್ವಿ 10th ಅಲ್ಲಿ, ಯೂಶಲಿ ಅದ್ ಮಾಡ್ತೀವಿ ಅಲ್ವಾ. 10th ಅಲ್ಲಿ ಒಂದು ನಂಬರ್ ಓದ್ತೀವಿ, ನಂಬರ್ ಓದಿದ್ಮೇಲೆ ಟೈಪ್ಸ್ ಆಫ್ ನಂಬರ್ಸ್ ಓದ್ತೀವಿ, ರಿಯಲ್ ನಂಬರ್, ಪ್ರೈಮ್ ನಂಬರ್. ಅದೇ ತರ ಇವಾಗ ವೆಕ್ಟರ್ ಓದಿದೀವಿ. ಓಕೆ, ವೆಕ್ಟರ್ನ ಒಂದು ನಂಬರ್ ಅಂತ ಟ್ರೀಟ್ ಮಾಡಿ ವೆಕ್ಟರ್ ಓದಿದೀವಿ. ಈಗ ಏನ್ ಮಾಡ್ಬೇಕು ನಾವು, ಟೈಪ್ಸ್ ಆಫ್ ವೆಕ್ಟರ್ಸ್ ಓದ್ಬೇಕು. ಸೊ ಒಂದೊಂದೇ ಟೈಪ್ಸ್ ಆಫ್ ವೆಕ್ಟರ್ಸ್ ನ ಓದ್ತಾ ಹೋಗೋಣ. ಫಸ್ಟ್ ವೆಕ್ಟರ್ ತುಂಬಾ ಈಸಿ ಆಗಿರೋದು ತಗೋತೀನಿ. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಟೈಪ್ಸ್ ಆಫ್ ವೆಕ್ಟರ್. ಟೈಪ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ. ಓಕೆ, ಟೈಪ್ಸ್ ಆಫ್ ವೆಕ್ಟರ್. ವೆಕ್ಟರ್ ಇಲ್ಲಿದೆ, ಲೆಟ್ ಮಿ ಸ್ಟಾರ್ಟ್ ವಿತ್ ದ ಟೈಪ್ಸ್. ಈಗ ಫಸ್ಟ್ ಟೈಪ್ ಯಾವ್ದು ಬರುತ್ತೆ ಅಂದ್ರೆ ತುಂಬಾ ಸಿಂಪಲ್ ಆಗಿರೋದೇ ತಗೋತೀನಿ, ಝೀರೋ ವೆಕ್ಟರ್. ಓಕೆ, ಝೀರೋ ವೆಕ್ಟರ್ ಏನ್ ಮಾಡುತ್ತೆ, ಸಿಂಪಲ್. ಅ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ ಝೀರೋ. ಸಪೋಸ್ ನಾನು ಎಲ್ಲದಕ್ಕೂ ಒಂದೇ ವೆಕ್ಟರ್ ತಗೋತೀನಿ, ಐ ವಿಲ್ ಕನ್ಸಿಡರ್ ಎ ವೆಕ್ಟರ್. ಸಪೋಸ್ this vector is a zero vector. If A is a zero vector, then magnitude of A should be equal to 0. ಮುಗೀತು, zero vector ಮುಗೀತು. ನೆಕ್ಸ್ಟ್ ಏನು, ಸೆಕೆಂಡ್ ಒನ್ ಯೂನಿಟ್ ವೆಕ್ಟರ್ ಅಂತ ಬರಿತೀನಿ. ಅಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ವೆಕ್ಟರ್, ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ ವೆಕ್ಟರ್. ಯಾಕೆ ಅಂತ ಇನ್ನೊಂದು 30 ಸೆಕೆಂಡ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ. ಸಿಂಪಲ್. ಯೂನಿಟ್ ವೆಕ್ಟರ್ ಅಂದ್ರೆ ಏನು, ತಿರ್ಗಾ ಇದೇ ಎ ವೆಕ್ಟರ್ ತಗೋತೀನಿ. ಎ ವೆಕ್ಟರ್ ಇಸ್ ಸೆಡ್ ಟು ಬಿ ಅ ಯೂನಿಟ್ ವೆಕ್ಟರ್ ಇಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಸ್ ಈಕ್ವಲ್ ಟು 1. ಯೂನಿಟರಿ ಮೆಥಡ್. ಯೂನಿಟ್ ಮೀನ್ಸ್ 1. 100 ಸರಿ ಓದಿದ್ದೀರಾ ಇದನ್ನ. ಸೇಮ್ ವೇ ಇಲ್ಲೂ ಏನ್ ಮಾಡ್ತಾ ಇದೀನಿ, ನಾನು ಮ್ಯಾಗ್ನಿಟ್ಯೂಡ್ ನ 1 ತಗೋತಾ ಇದೀನಿ. ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ, ವೆರಿ ಸಿಂಪಲ್. ಈ ಯೂನಿಟ್ ವೆಕ್ಟರ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಸಿಂಬಲ್ ಇದೆ. ಆ ಸಿಂಬಲ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಯೂನಿಟ್ ವೆಕ್ಟರ್ ಇಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ ಕ್ಯಾಪ್. ನೀವು ಯಾವ ವೆಕ್ಟರ್ ತಗೋತೀರೋ ಅದ್ರ ಮೇಲೆ ಈ ತರ ಕ್ಯಾಪ್ ಇರುತ್ತೆ. ಈ ಸಿಂಬಲ್ ಜಸ್ಟ್ ಒಂದು 30 ಸೆಕೆಂಡ್ಸ್ ಬ್ಯಾಕ್ ಓದಿದ್ರಿ. ಎಲ್ಲಿ ಓದಿದ್ರಿ, ವಾಪಸ್ ಬನ್ನಿ, ಇಲ್ಲಿ ಎ ಬಿ ಕ್ಯಾಪ್ ಅಂತ ಓದಿದ್ರಿ ಅಲ್ವಾ. ಸೊ ನೀವ್ ಏನ್ ರೆಪ್ರೆಸೆಂಟ್ ಮಾಡ್ತೀರಾ, ಈ ಏನ್ ಕ್ಯಾಪ್ ಇದೆಯೋ, ದಿಸ್ ಇಸ್ ಕಾಲ್ಡ್ ಆಸ್ ಯೂನಿಟ್ ವೆಕ್ಟರ್. ಅಂದ್ರೆ ಇಂಡೈರೆಕ್ಟ್ಲಿ ಏನ್ ಅರ್ಥ ಮಾಡ್ಕೋಬೇಕು ನೀವು, whenever you want to speak about direction, you should know what is the unit vector of that vector. ಆ ವೆಕ್ಟರ್ಗೆ ಯೂನಿಟ್ ವೆಕ್ಟರ್ ಪಾರ್ಟ್ ಏನು ಅಂತ ಗೊತ್ತಿರಬೇಕು. ಓಕೆ, ಕಂಟಿನ್ಯೂಯಿಂಗ್. ನೆಕ್ಸ್ಟ್ ಥರ್ಡ್ ಒನ್ ಏನು, ಈಕ್ವಲ್ ವೆಕ್ಟರ್ಸ್. ಈಕ್ವಲ್ ವೆಕ್ಟರ್ಸ್ ಅಂದ್ರೆ ನಿಮಗೆ 2 ವೆಕ್ಟರ್ ಇರಬೇಕು. ಓಕೆ, ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಅಂತ ತಗೋತೀನಿ. ಎ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ಬಿ ವೆಕ್ಟರ್. ಈಗ ಸಿಂಪಲ್ ನೋಡಿ, ಇದಕ್ಕೆ ಏನೇನಿದೆ ಕ್ವಾಂಟಿಟೀಸು, ಒಂದು ಮ್ಯಾಗ್ನಿಟ್ಯೂಡ್ ಇದೆ, ಒಂದು ಡೈರೆಕ್ಷನ್ ಇದೆ. ಎ ವೆಕ್ಟರ್ಗೆ ಏನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇದೆಯೋ, ಸೇಮ್ ಇಟ್ ಶುಡ್ ಬಿ ಈಕ್ವಲ್ ಫಾರ್ ಬಿ ವೆಕ್ಟರ್ ಆಲ್ಸೋ. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ
ಅಂಡ್ ಡೈರೆಕ್ಷನ್ ಎರಡು ಈಕ್ವಲ್ ಇರಬೇಕು. ಒಂದು ಎಕ್ಸಾಂಪಲ್ ತಗೊಂಡೇ ಬಿಡೋಣ. ಸಪೋಸ್ ಐ ಕಾಲ್ ದಿಸ್ ಆಸ್ ಎ ವೆಕ್ಟರ್, ಇದು ಒಂದು ಬಿ ವೆಕ್ಟರ್ ಅಂತ ಕರೆದ್ರೆ ಎರಡರದ್ದು ಡೈರೆಕ್ಷನ್ ಸೇಮ್ ಇರಬೇಕು, ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಓನ್ಲಿ ದೆನ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಈಕ್ವಲ್ ವೆಕ್ಟರ್. ಸಪೋಸ್ ನಾನು ಇದೇ ಡೇಟಾಗೆ ಮ್ಯಾಗ್ನಿಟ್ಯೂಡ್ ಸೇಮ್ ಇಟ್ಕೊಂಡು ಡೈರೆಕ್ಷನ್ ನ ಚೇಂಜ್ ಮಾಡಿದ್ರೆ ಅಂದ್ರೆ ದಿಸ್ ವಿಲ್ ಗಿವ್ ಮಿ ದ ಫೋರ್ತ್ ಟೈಪ್ ಆಫ್ ವೆಕ್ಟರ್. ಅದಕ್ಕೆ ಮಾಡ್ತೇನೆ. ಸಪೋಸ್ ನಾನು ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ ಎರಡಕ್ಕೂ ಅಂತ ಹೇಳಿದೀನಿ. ಓಕೆ, ಬೋತ್ ಆಫ್ ದೆಮ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಆರ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್. ಬಟ್ ಸಪೋಸ್ ನಾನು ಎ ವೆಕ್ಟರ್ಗೆ ಈ ತರ ಕೊಟ್ಟು ನಾನು ಮಾಡ್ಬೋದಲ್ವಾ, ಈ ತರ ವೆಕ್ಟರ್ ಇರ್ಬೋದಲ್ವಾ, ಈ ತರ ಚೇಂಜ್ ಮಾಡಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಆಫ್ ಅ ವೆಕ್ಟರ್. ನೆಗೆಟಿವ್ ಆಫ್ ಅ ವೆಕ್ಟರ್. ಏನ್ ನೆಗೆಟಿವ್ ಅಂದ್ರೆ ಸಿಂಪಲ್, ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಲೈಕ್ ದಿಸ್, ಬಿ ಇಸ್ ಈಕ್ವಲ್ ಟು ಮೈನಸ್ ಆಫ್ ಎ ವೆಕ್ಟರ್ ಅಂತ ಬರಿಬಹುದು, ಅಥವಾ ಎ ವೆಕ್ಟರ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಆಫ್ ಬಿ ಅಂತ ಬರಿಬಹುದು. ಸೊ ಆ ನೆಗೆಟಿವ್ ಸಿಂಬಲ್ ಏನ್ ಸಿಗ್ನಿಫೈ ಮಾಡುತ್ತೆ, ದಟ್ ದ ಡೈರೆಕ್ಷನ್ಸ್ ಆರ್ ಡಿಫರೆಂಟ್, ಮ್ಯಾಗ್ನಿಟ್ಯೂಡ್ಸ್ ಆರ್ ಸೇಮ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ವೆಕ್ಟರ್ ವಿಚ್ ಇಸ್ ನಥಿಂಗ್ ಬಟ್ ಕೋ ಇನಿಷಿಯಲ್ ವೆಕ್ಟರ್. ಕೋ ಇನಿಷಿಯಲ್ ಸಿಂಪಲ್ ನೋಡಿ, ಇನಿಷಿಯಲ್ ಪಾಯಿಂಟ್ ಸೇಮ್ ಇರ್ಬೇಕಷ್ಟೇ. ಸೊ ಒಂದೇ ಇನಿಷಿಯಲ್ ಪಾಯಿಂಟ್ ಇಂದ ನಾನು ಎಷ್ಟು ಬೇಕಾದ್ರೂ ವೆಕ್ಟರ್ಸ್ ನ ಈ ತರ ಬರಿಬಹುದು. ಐ ವಿಲ್ ನೇಮ್ ಇಟ್ ಆಸ್ ಬಿ, ಸಿ ಅಂಡ್ ಡಿ. ಸೊ ಇಲ್ಲಿ ಯಾವ್ಯಾವ ವೆಕ್ಟರ್ಸ್ ಇದೆ, ಎ ಬಿ ವೆಕ್ಟರ್, ನೆಕ್ಸ್ಟ್ ಇನ್ಯಾವ್ದಿದೆ, ಸಿ ಡಿ ಆಗಲ್ಲ ಇಲ್ಲಿ, ಎ ಬಿ ವೆಕ್ಟರ್, ಎ ಸಿ ವೆಕ್ಟರ್ ಅಂಡ್ ಎ ಡಿ ವೆಕ್ಟರ್. ಆಲ್ ದೀಸ್ ಆರ್ ಕೋ ಇನಿಷಿಯಲ್ ವೆಕ್ಟರ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಇಲ್ಲೇ ಅದಕ್ಕೊಂದು ಸ್ವಲ್ಪ ಜಾಗ ಬೇಕಾಗುತ್ತೆ. ಸೊ ಐ ಜಸ್ಟ್ ಟೇಕ್ ದಿಸ್ ಔಟ್. ನನಗೆ ನೆಕ್ಸ್ಟ್ ವೆಕ್ಟರ್ ಏನಿದೆ, ನೆಕ್ಸ್ಟ್ ಟೈಪ್ ಆಫ್ ವೆಕ್ಟರ್ ಏನಿದೆ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಕೊಲಿನಿಯರ್ ವೆಕ್ಟರ್. ಕೊಲಿನಿಯರ್ ವರ್ಡ್ ಎಲ್ಲರೂ ಕೇಳಿಸ್ಕೊಂಡಿರ್ತೀರಾ ಅಲ್ವಾ. ಸೊ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಸ್, ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಒನ್, ಸಿಕ್ಸ್ತ್ ಒನ್ ಇಸ್ ಕಾಲ್ಡ್ ಆಸ್ ಕೊಲಿನಿಯರ್ ವೆಕ್ಟರ್ಸ್. ಈಗ ಕೊಲಿನಿಯರ್ ವೆಕ್ಟರ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕ್ಚುಲಿ ಯು ಹ್ಯಾವ್ ಟೂ ಟೈಪ್ಸ್. ಎರಡು ತರ ಅರ್ಥ ಮಾಡ್ಕೋಬಹುದು. ಒಂದು ನಮಗೆ ಜಾಮೆಟ್ರಿಕಲ್ ಏನ್ ಕೊಲಿನಿಯರ್ ಗೊತ್ತೋ, ಇಫ್ ಆಲ್ ಪಾಯಿಂಟ್ಸ್ ಲೈ ಆನ್ ದ ಸೇಮ್ ಲೈನ್ ದೆನ್ ಇಟ್ ಇಸ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಪಾಯಿಂಟ್ಸ್ ಬದಲು ವೆಕ್ಟರ್ ಹಾಕಿ ಒಂದೇ ಲೈನ್ ತಗೋತೀನಿ, ಬಟ್ ಇಲ್ಲಿ ಎರಡು ವೆಕ್ಟರ್ ನಾನು ಡಿನೋಟ್ ಮಾಡ್ತೀನಿ. ಎ ಇಂದ ಸ್ಟಾರ್ಟ್ ಆಗುತ್ತೆ, ದಿಸ್ ಈಸ್ ಒನ್ ಪಾಯಿಂಟ್, ಇಲ್ಲಿಂದ ಇಲ್ಲಿಗೊಂದು ಪಾಯಿಂಟ್ ತಗೋತೀನಿ, ಇಲ್ಲಿಂದ ಇಲ್ಲಿಗೊಂದು ಪಾಯಿಂಟ್ ತಗೋತೀನಿ. ಎ ಬಿ ಒಂದು ವೆಕ್ಟರ್, ಲೆಟ್ ಇಟ್ ಬಿ ಎ ವೆಕ್ಟರ್, ಬಿ ಸಿ ಒಂದು ವೆಕ್ಟರ್, ಲೆಟ್ ಇಟ್ ಬಿ ಬಿ ವೆಕ್ಟರ್. ಸೊ ಎ ಅಂಡ್ ಬಿ ಆರ್ ಕೊಲಿನಿಯರ್ ವೆಕ್ಟರ್ಸ್ ಅಂತ ಹೇಳ್ಬೋದು. ವೆಕ್ಟರ್ಸ್ ಅಲಾಂಗ್ ದ ಸೇಮ್ ಸ್ಟ್ರೈಟ್ ಲೈನ್, ಇದನ್ನ ನಾನು ಕೊಲಿನಿಯರ್ ವೆಕ್ಟರ್ಸ್ ಅಂತ ಹೇಳ್ಬೋದು. ಅನದರ್ ವೇ ಆಫ್ ರೆಪ್ರೆಸೆಂಟಿಂಗ್ ದ ಸೇಮ್ ಥಿಂಗ್. ಇನ್ನೇನ್ ಮಾಡ್ಬೋದು ನಾನು, ಈಗ ನಾನು ಈ ತರ ಬ್ರೇಕ್ ಮಾಡ್ತೀನಿ, ವೆಕ್ಟರ್ಸ್ ನ ಬ್ರೇಕ್ ಮಾಡ್ತೀನಿ. ಐ ಜಸ್ಟ್ ಟೇಕ್ ಎ ಬಿ, ಈ ತರ ತಗೋತೀನಿ ಎ ವೆಕ್ಟರ್. ನೆಕ್ಸ್ಟ್ ನಾನು ಬಿ ಸಿ ತಗೋತೀನಿ, ಇನ್ನೊಂದು ಪಾರ್ಟ್ ಇದು, ಅಥವಾ ಇನ್ನೊಂದು ಸಿ ಡಿ ಅಂತಾನೆ ತಗೋತೀನಿ, ಸಿ ಡಿ, ದಿಸ್ ಇಸ್ ಅನದರ್ ಪಾರ್ಟ್. ನೆಕ್ಸ್ಟ್ ಇನ್ನೊಂದು ತಗೋತೀನಿ, ಎರಡು ಜೊತೆಗೆ ಇನ್ನೊಂದು ತಗೋತೀನಿ, ಇ ಎಫ್ ಅಂತ ತಗೋತೀನಿ, ಲೆಟ್ ದಿಸ್ ಬಿ ಸಿ. ಈಗ ಈ ಎಲ್ಲಾ ಪಾರ್ಟ್ಸ್ ನಾನು ಏನೇನ್ ಪಾರ್ಟ್ಸ್ ತಗೊಂಡು, ಆಲ್ ದೀಸ್ ಪಾರ್ಟ್ಸ್ ಇಫ್ ಇಟ್ ಈಸ್ ಪ್ಯಾರಲಲ್ ಟು ಅ ಸೇಮ್ ಸ್ಟ್ರೇಟ್ ಲೈನ್, ಇದನ್ನ ಎಕ್ಸ್ ವೈ ಅಂತ ತಗೋತೀನಿ. ಈ ಎಲ್ಲಾ ಲೈನು ಎಕ್ಸ್ ವೈ ಅನ್ನೋ ಒಂದು ಲೈನ್ಗೆ ಪ್ಯಾರಲಲ್ ಆಗಿದ್ರೆ, ಆಲ್ ದ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ದ ಸೇಮ್ ಸ್ಟ್ರೇಟ್ ಲೈನ್, ಅದನ್ನು ಕೊಲಿನಿಯರ್ ಅಂತ ಕರೀತಾರೆ. ಈಗ ಸಪೋಸ್ ಡೈರೆಕ್ಷನ್ ಕೊಡ್ಬೇಕಲ್ವಾ, ಸಪೋಸ್ ದ ಡೈರೆಕ್ಷನ್ ಆಫ್ ಟೂ ಕೊಲಿನಿಯರ್ ವೆಕ್ಟರ್ಸ್ ಸೇಮ್ ಇದ್ರೆ ಅದನ್ನ ಏನಂತ ಕರೀತಾರೆ, ಲೈಕ್ ವೆಕ್ಟರ್ಸ್ ಅಂತ ಕರೀತಾರೆ. ಸಪೋಸ್ ದ ಡೈರೆಕ್ಷನ್ ಇಸ್ ಡಿಫ್ರೆಂಟ್, ಈಗ ಎ ಬಿ ಈ ಕಡೆ ಇದೆ, ಇ ಎಫ್ ನಾನು ಉಲ್ಟಾ ತಗೋತೀನಿ, ಈ ತರ ಒಂದೇ ಲೈನ್ ಪ್ಯಾರಲಲ್ ಆಗಿದ್ದು ಡೈರೆಕ್ಷನ್ ಬೇರೆ ಬೇರೆ ಇದ್ರೆ ಅದನ್ನ ಅನ್ಲೈಕ್ ವೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟೈಪ್ಸ್ ಆಫ್ ವೆಕ್ಟರ್ಸ್. ಈಗ ನೆಕ್ಸ್ಟ್ ಬ್ಯಾಕ್ ಟು ಬೇಸಿಕ್ಸ್. ನಾನು ಇದನ್ನ ಮೇಲೆ ಇಲ್ಲೇ ಏನಾದ್ರು ಬರೆದ್ಬಿಡ್ತೀನಿ. ಬ್ಯಾಕ್ ಟು ಬೇಸಿಕ್ಸ್ ಏನು, ಎ ಬಿ ವೆಕ್ಟರ್ ಶುಡ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್ ಅಂಡ್ ಎ ಬಿ ಕ್ಯಾಪ್. ಈಗ ಗೊತ್ತಾಗಿದೆ ಯಾವ ಟೈಪ್ ಅಂತ ಗೊತ್ತಾಗಿದೆ, ಯಾವ ತರ ಇದೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಈ ವರ್ಡ್ಸ್ ನ ಯೂಸ್ ಮಾಡಕ್ ಟ್ರೈ ಮಾಡ್ತೀನಿ. ಈಗ ಯಾವ್ದೋ ಎರಡು ವೆಕ್ಟರ್ ಕೊಡ್ತಾರೆ, ಚೆಕ್ ವೆದರ್ ದೇ ಆರ್ ಕೊಲಿನಿಯರ್ ಅಂತ ಕೇಳ್ತಾರೆ. ಯೂನಿಟ್ ವೆಕ್ಟರ್ ಏನ್ ಯೂಸ್ ಅಂತ ಡೈರೆಕ್ಟ್ ಆಗಿ ಗೊತ್ತಾಗಿದೆ ಅಲ್ವಾ. ಈಗ ನೆಕ್ಸ್ಟ್ ಪಾರ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಒಂದ್ಸರಿ ನೀಟಾಗಿ ಎರೇಸ್ ಮಾಡ್ಬಿಡ್ತೀನಿ, ಟೈಮ್ ತಗೊಳ್ಳೋದು ಬೇಡ. ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋದಕ್ಕೆ ಆಸ್ ಐ ಟೋಲ್ಡ್ ವಿ ನೀಡ್ ದ ಹೆಲ್ಪ್ ಆಫ್ ಕಾರ್ಟಿಷಿಯನ್ ಸಿಸ್ಟಮ್. ಸೊ ಐ ಹ್ಯಾವ್ ಕನ್ಸಿಡರ್ಡ್ ಅ ಕಾರ್ಟಿಷಿಯನ್ ಸಿಸ್ಟಮ್ ಆಫ್ 3 dimensions. ನಾವು ಅರ್ಥ ಮಾಡ್ಕೊಳ್ಳೋದು 3 dimensional ಮಾಡ್ಕೋಬಹುದು, 2 dimensional ಮಾಡ್ಕೋಬಹುದು. 2Dಗೂ 3Dಗೂ ಏನ್ ಡಿಫರೆನ್ಸ್, ಒಂದು ಡೈಮೆನ್ಷನ್ ಎಕ್ಸ್ಟ್ರಾ ಇದೆ ಅಷ್ಟೇ. ಈಗ 2D ಇದ್ರೆ ನಮಗೆ x1 y1 ಬರುತ್ತೆ, 3D ಇದ್ರೆ x1 y1 z1 ಬರುತ್ತೆ, ಒನ್ ಡೈಮೆನ್ಷನ್ ಎಕ್ಸ್ಟ್ರಾ ಅಷ್ಟೇ, ರೈಟ್. ಸೊ ಲೆಟ್ ಮಿ ಕನ್ಸಿಡರ್ ಅ ಪಾಯಿಂಟ್. ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಐ ಕಾಲ್ ದಟ್ ಪಾಯಿಂಟ್ ಆಸ್ ಪಿ. ಪಿ ಕೋಆರ್ಡಿನೇಟ್ಸ್ ಬಂದು ಎಕ್ಸ್ ವೈ ಅಂಡ್ ಝೆಡ್ ಅಂತ ತಗೋತೀನಿ. ಈಗ ಕಾರ್ಟಿಷಿಯನ್ ಸಿಸ್ಟಮ್ ಅಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಒನ್ ಬೇಸಿಕ್ ರೂಲ್ ಏನು, ಎವ್ರಿಥಿಂಗ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್. ನಾವು ಒಂದು ಪಾಯಿಂಟ್ ಬರೆದ್ರು ಆ ಪಾಯಿಂಟ್ ಕೋಆರ್ಡಿನೇಟ್ಸ್ ಬರೋದಾಗ್ಲಿ ಅಥವಾ ಆ ಪಾಯಿಂಟ್ ನ ಕಂಪೇರ್ ಮಾಡೋದಾಗ್ಲಿ, ಎವ್ರಿಥಿಂಗ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್. ಸೊ ಫಸ್ಟ್ ಲೆಟ್ ಮಿ ಮಾರ್ಕ್ ದಟ್ ಇಂಪಾರ್ಟೆಂಟ್ ಪಾಯಿಂಟ್ ಒರಿಜಿನ್
ಅಂಡ್ ಇದ್ರ ಕೋಆರ್ಡಿನೇಟ್ಸ್ ಏನಾಗುತ್ತೆ ಒರಿಜಿನ್ದು 0, 0, 0. 3 ಡೈಮೆನ್ಷನ್ ಇರೋದ್ರಿಂದ 3 0 ಬರ್ದಿದ್ದೀನಿ. ನೌ ಐ ವಿಲ್ ಜಾಯಿನ್ ಬೋತ್ ಆಫ್ ದೆಮ್. ಓಕೆ, ಸೊ ಈಗ ಹೆಂಗ್ ಕಾಣಿಸ್ತಾ ಇದೆ ಇದು? ಕ್ಯಾನ್ ಯು ಸಿ ಇಟ್ ಲೈಕ್ ಅ ವೆಕ್ಟರ್? ಒಂದು ವೆಕ್ಟರ್ ತರ ಕಾಣಿಸ್ತಾ ಇದೆಯಾ? ಲೈನ್ ಸೆಗ್ಮೆಂಟ್ ಇದೆ. ಫಸ್ಟ್ ಲೆಟ್ಸ್ ವರಿ ಅಬೌಟ್ ದ ಮ್ಯಾಗ್ನಿಟ್ಯೂಡ್. 2 ಪಾರ್ಟ್ ಇದೆ ಅದಕ್ಕೆ. ನಮಗೆ ಈಗ ಮೇನ್ ಮ್ಯಾಗ್ನಿಟ್ಯೂಡ್ ಬೇಕು. ಐ ಆಮ್ ವರಿಂಗ್ ಅಬೌಟ್ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಆಮೇಲೆ ಬರ್ತೀನಿ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಹೆಂಗ್ ಕಾಣಿಸ್ತದೆ ನಿಮ್ಗೆ? 2 ಪಾಯಿಂಟ್ ಮಧ್ಯೆ ಇರೋ ಡಿಸ್ಟೆನ್ಸ್ ತರ ಕಾಣಿಸ್ತಾ ಇದೆಯಾ? ಸೊ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್, ನಾನು ಈಸಿಯಾಗಿ ಇಫ್ ಐ ಅಪ್ಲೈ ಡಿಸ್ಟೆನ್ಸ್ ಫಾರ್ಮುಲಾ ಫಾರ್ ದಿಸ್ ವೆಕ್ಟರ್, ನಾನು ಈಸಿಯಾಗಿ ಕಾಂಪೊನೆಂಟ್ ಫಾರ್ಮ್ ಅಂದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ಸಿಗುತ್ತೆ ಮ್ಯಾಗ್ನಿಟ್ಯೂಡ್. ಸೊ ನಾನು ಏನ್ ಮಾಡ್ತೀನಿ, ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ವಿ ಹ್ಯಾವ್ ಟು ಅಪ್ಲೈ ಡಿಸ್ಟೆನ್ಸ್ ಫಾರ್ಮುಲಾ. ಇದನ್ನ x1 y1 z1 ಅಂತ ತಗೋತೀನಿ. ಲೆಟ್ ದಿಸ್ ಬಿ x1 y1 z1, ಲೆಟ್ ದಿಸ್ ಬಿ x2 y2 ಅಂಡ್ z2. ಈಗ ಏನ್ ಮಾಡ್ಬೇಕು, x2 ಮೈನಸ್ x1 ಹೋಲ್ ಸ್ಕ್ವೇರ್ ಏನಾಗುತ್ತೆ, x ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, y ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ z ಮೈನಸ್ 0 ಹೋಲ್ ಸ್ಕ್ವೇರ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ OP ವೆಕ್ಟರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಸೊ ಯಾವಾಗ್ಲೂ ನಮ್ಮ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಬೇಕು ಅಂದ್ರೆ ಆ ವೆಕ್ಟರ್ದು x ಕಾಂಪೋನೆಂಟ್ ಏನು, y ಕಾಂಪೋನೆಂಟ್ ಏನು, z ಕಾಂಪೋನೆಂಟ್ ಏನು ಅಂತ ಬೇಕು. ಆ ಕಾಂಪೋನೆಂಟ್ ಗೊತ್ತಾದ್ರೆ ನಮ್ಗೆ ಈಸಿಯಾಗಿ ನಾವು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಬೋದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಹೌ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಇಲ್ಲೇ ಅರ್ಥ ಮಾಡ್ಕೋಬೋಣ. ಡೈರೆಕ್ಷನ್ ಏನ್ ಮಾಡ್ತೀನಿ, ಸಿಂಪಲ್. ನಾನು ಪ್ರತಿ ಒಂದು ಕಡೆನೂ ಸಿನ್ಸ್ ಐ ನೀಡ್ ದ ಡೈರೆಕ್ಷನ್, ನಾನು ಏನ್ ಮಾಡ್ತೀನಿ, ಇಲ್ಲಿ ಎಲ್ರಿಗೂ ಇದು ಸದ್ಯ ಕಳಿಸ್ತೀನಿ ಇದು. ಓಕೆ, ಕೋಆರ್ಡಿನೇಟ್ಸ್ ಕತೆ ಮುಗೀತು, ಮ್ಯಾಗ್ನಿಟ್ಯೂಡ್ಸ್ ಎಲ್ಲ ಆಗಿದೆ. ಓಕೆ, ನೆಕ್ಸ್ಟ್ ಪಾರ್ಟ್ ಬಗ್ಗೆ ವಿಲ್ ವರಿ ಅಬೌಟ್ ದ ನೆಕ್ಸ್ಟ್ ಪಾರ್ಟ್. ಈಗ ಏನ್ ಮಾಡ್ತೀನಿ, ಇದೇ ಲೈನ್ ಹತ್ರ ನಾನು ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಡೈರೆಕ್ಷನ್. ಡೈರೆಕ್ಷನ್ ಯಾರು ಕೊಡೋದು ನಮ್ಗೆ? ಡೈರೆಕ್ಷನ್ ಇಸ್ ಗಿವನ್ ಬೈ ಯೂನಿಟ್ ವೆಕ್ಟರ್ ಅಲ್ವಾ? ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆಯೋ ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಲ್ಲಿ ನಾನು ಒಂದು ಯೂನಿಟ್ ವೆಕ್ಟರ್ ನ ಕನ್ಸಿಡರ್ ಮಾಡ್ತೀನಿ. ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಪ್ರಕಾರ ಇಟ್ ಇಸ್ ನಥಿಂಗ್ ಬಟ್ ದೇ ವಿಲ್ ಕಾಲ್ ಇಟ್ ಆಸ್ ಐ ಕ್ಯಾಪ್. ನೆಕ್ಸ್ಟ್ ಅದೇ ತರ ವೈ ಆಕ್ಸಿಸ್ ಅಲ್ಲೂ ನಾನು ಒಂದು ಯೂನಿಟ್ ವೆಕ್ಟರ್ ನ ಕನ್ಸಿಡರ್ ಮಾಡ್ತೀನಿ, ಅದನ್ನ ಜೆ ಕ್ಯಾಪ್ ಅಂತ ಕರಿತೀನಿ. ಸೇಮ್ ಗೋಸ್ ವಿತ್ ಝೆಡ್ ಆಕ್ಸಿಸ್ ಅಲ್ಲೂ ಒಂದು ಯೂನಿಟ್ ವೆಕ್ಟರ್ ನ ಕನ್ಸಿಡರ್ ಮಾಡ್ತೀನಿ, ದಟ್ ಈಸ್ ಕಾಲ್ಡ್ ಆಸ್ ಕೆ ಕ್ಯಾಪ್. ಈಗ ನೋಡಿ, ಅಬ್ಸರ್ವ್ ಮಾಡಿ, ಐ ಅಂಡ್ ಜೆ ಹೆಂಗಿದೆ, ಐ ಅಂಡ್ ಜೆ ಬರೀ ಐ ಕ್ಯಾಪ್ ಅಂಡ್ ಜೆ ಕ್ಯಾಪ್ ನೋಡಿದ್ರೆ ಇಸ್ ಇಟ್ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ನಾವು, ದ ಯೂನಿಟ್ ವೆಕ್ಟರ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಅದನ್ನು ಅರ್ಥ ಮಾಡ್ಕೋಬೇಕು, ರೈಟ್? ಸೊ ಇವಾಗ ಹೆಂಗ್ ಹೆಲ್ಪ್ ಮಾಡ್ತಿದ್ದೋ, ಸಿಂಪಲ್. ಎಕ್ಸ್ ಕಾಂಪೋನೆಂಟ್ ಇದೆ ಅಲ್ವಾ, ಈ OP ವೆಕ್ಟರ್ಗೆ ಎಕ್ಸ್ ಕಾಂಪೋನೆಂಟ್ ಇದೆ. ಎಕ್ಸ್ ಕಾಂಪೋನೆಂಟ್ ಮ್ಯಾಗ್ನಿಟ್ಯೂಡ್ ಯಾವ್ದು ಕೊಡುತ್ತೆ, ನಮಗೆ ಎಕ್ಸ್ ಕೊಡುತ್ತೆ. ಸೊ OP ವೆಕ್ಟರ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿತೀನಿ. ಮ್ಯಾಗ್ನಿಟ್ಯೂಡ್ ಆಯ್ತು, ನಾನು ಹೇಳಿದ್ದೀನಿ ಯಾವಾಗ್ಲೂ ಅಷ್ಟೇ, ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಜೊತೆಗೆ ಇರಬೇಕು. ಮ್ಯಾಗ್ನಿಟ್ಯೂಡ್ ಗೊತ್ತಾಯ್ತು, ಮ್ಯಾಗ್ನಿಟ್ಯೂಡ್ ಇಸ್ ಗಿವನ್ ಬೈ ಎಕ್ಸ್. ಡೈರೆಕ್ಷನ್ ಯಾರು ಕೊಡೋದು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಐ ಕೊಡುತ್ತೆ. ಸೊ ಅದನ್ನ ಐ ಕ್ಯಾಪ್ ಅಂತ ಬರಿಬೇಕು. ಪ್ಲಸ್ ಅದೇ ತರ ವೈ ಕಾಂಪೋನೆಂಟ್ ಏನು, ವೈ ಡೈರೆಕ್ಷನ್ ಯಾರು ಕೊಡೋದು, ಜೆ ಕ್ಯಾಪ್. ಸೊ ವೈ ಇಂಟು ಜೆ ಕ್ಯಾಪ್. ನೆಕ್ಸ್ಟ್ ನಾನು ನೋಡೋದೇ ಇಲ್ಲ, ಪ್ಲಸ್ ಝೆಡ್ ಇಂಟು ಕೆ ಕ್ಯಾಪ್. ಸೊ ಯಾವಾಗ ನಾವು ವೆಕ್ಟರ್ನ ಈ ಫಾರ್ಮಲ್ ಬರೀತಿರೋ, ದಿಸ್ ಇಸ್ ಕಾಲ್ಡ್ ಆಸ್ ಕಾಂಪೋನೆಂಟ್ ಫಾರ್ಮ್ ಆಫ್ ಅ ವೆಕ್ಟರ್. ಏನ್ ಯೂಸ್ ಈ ಕಾಂಪೋನೆಂಟ್ ಫಾರ್ಮ್ದು? ಇಟ್ ಜಸ್ಟ್ ಶೋಸ್ ದಟ್ ಎವ್ರಿ ಟೈಮ್ ನಾನು ಗ್ರಾಫ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಐ ಕ್ಯಾನ್ ಡೀಲ್ ವಿತ್ ಕಾಂಪೋನೆಂಟ್ಸ್ ಅಂಡ್ ಡೂ ದ ಆಲ್ಜಿಬ್ರಾ. ನಂಗೆ ಆಲ್ಜಿಬ್ರಾ ಬೇಕಾಗಿರೋದು ಈ ತರ ವೇರಿಯಬಲ್ಸ್, ಈ ತರ ಯೂನಿಟ್ ವೆಕ್ಟರ್ಸ್ ಅಲ್ವಾ, ನನಗೆ ಆಲ್ಜಿಬ್ರಾ ಬೇಕಾಗಿರೋದು. ಐ ಆಮ್ ನಾಟ್ ವರಿಡ್ ಅಬೌಟ್ ಎನಿಥಿಂಗ್ ಎಲ್ಸ್. ಸೊ ಫ್ರಮ್ ದಿಸ್ ನಮಗೆ ಕಾಂಪೋನೆಂಟ್ ಫಾರ್ಮ್ ಸಿಕ್ಕಿದೆ. ಇನ್ಮೇಲಿಂದ ಕಾಂಪೋನೆಂಟ್ ಫಾರ್ಮ್ ಅಲ್ಲೇ ಡೀಲ್ ಮಾಡ್ತೀವಿ. ಓಕೆ, ಈಗ ಸಪೋಸ್ ಇದು 3 ಡೈಮೆನ್ಷನ್ ಅಲ್ಲಿ ಇದೆ. ಸಪೋಸ್ 2 ಡೈಮೆನ್ಷನ್ ಇದ್ರೆ ಏನಾಗುತ್ತೆ, ಎಕ್ಸ್ ಐ ಕ್ಯಾಪ್ ವೈ ಜೆ ಕ್ಯಾಪ್, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಹೌ ಯು ರೆಪ್ರೆಸೆಂಟ್ ಅ ವೆಕ್ಟರ್ ಇನ್ ದ ಕಾಂಪೋನೆಂಟ್ ಫಾರ್ಮ್ ಅಂಡ್ ಹೌ ಯು ಫೈಂಡ್ ಮ್ಯಾಗ್ನಿಟ್ಯೂಡ್ ಅಂಡ್ ಹೌ ದಿಸ್ ವಿಲ್ ಹೆಲ್ಪ್ ಯು ಟು ಫೈಂಡ್ ದ ಯೂನಿಟ್ ವೆಕ್ಟರ್. ಓಕೆ, ಅಂಡ್ ನಾಟ್ ಟು ಫರ್ಗೆಟ್ ಇನ್ನೊಂದು ಹೇಳ್ಬಿಡ್ತೀನಿ. ಈಗ ನೋಡಿ, ನಾವು ತಗೊಂಡಿರೋದು ಕಾರ್ಟಿಷಿಯನ್ ಸಿಸ್ಟಮ್. O is fixed. Okay, the vector, the change in point, the position of the point P position ಬಗ್ಗೆ ಹೇಳ್ಬೇಕು ಅಂದ್ರೆ ತಿರ್ಗಾ ಒರಿಜಿನ್ ಬೇಕು ಅಲ್ವಾ? ಸೊ ದ ಪೊಸಿಷನ್ ಆಫ್ ದ ಪಾಯಿಂಟ್ P ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್ ಬರ್ದು ಬಿಡ್ತೀನಿ. ದ ಪೊಸಿಷನ್ ಆಫ್ ಪಾಯಿಂಟ್ P ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನ್. ನಾವು ಒಂದು ಪಾಯಿಂಟ್ P ಪೊಸಿಷನ್ ಅಲ್ಲಿ ಇದೆ ಅಂತ ಮಾತಾಡ್ತಿದೀವಿ. ಇನ್ ಟರ್ಮ್ಸ್ ಆಫ್ ವೆಕ್ಟರ್ ನಮಗೆ ಪೊಸಿಷನ್ ವೆಕ್ಟರ್ ಅಂತ ಒಂದು ವೆಕ್ಟರ್ ಇದೆ ವಿಚ್ ಟೆಲ್ಸ್ ಅಸ್ ದ ಪೊಸಿಷನ್ ಆಫ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಪೊಸಿಷನ್ ವೆಕ್ಟರ್ ಅಂದ್ರೆ ಏನು, ಅದು ಯಾವಾಗ್ಲೂ ಒರಿಜಿನ್ ಇಂದ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಇಟ್ ಈಸ್ ರೆಪ್ರೆಸೆಂಟೆಡ್, ಯಾವಾಗ್ಲೂ ಆ O ಲೆಟರ್ ಕಾಣಿಸುತ್ತೆ ನಮಗೆ. ಸಪೋಸ್ ಇವಾಗ ಪಾಯಿಂಟ್ P ಅಂದ್ರೆ OP, ನೋಡಿ OP, ದಿಸ್ ಇಸ್ ಅ ಪೊಸಿಷನ್ ವೆಕ್ಟರ್. ಓಕೆ, ನಾನು ಸಪೋಸ್ AB ಅಂತ ಬರೆದ್ರೆ, ಇಫ್ ಐ ರೈಟ್ AB ವೆಕ್ಟರ್ ಅಂತ ಬರೆದ್ರೆ ಇದು ಪೊಸಿಷನ್ ವೆಕ್ಟರ್ ಅಲ್ಲ,
ಇದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಬೋತ್ ಆರ್ ವೇರಿಯಬಲ್. ಬಟ್ ಇಲ್ಲೇನಾಗ್ತಿದೆ, ಒ ಪಿ ಅಂತ ಬರೆದ್ರೆ ದಿಸ್ ಪಾಯಿಂಟ್ ಇಸ್ ಫಿಕ್ಸ್ಡ್, ಇದು ವೇರಿಯಬಲ್ ಆಗುತ್ತೆ. ಸಪೋಸ್ ನಾನು ಇನ್ನೊಂದು ಪಾಯಿಂಟ್ ತಗೋತೀನಿ, ಐ ಟೇಕ್ ಇಟ್ ಆಸ್ ಕ್ಯೂ ಅಂತ ತಗೊಂಡ್ರೆ ದ ಪೊಸಿಷನ್ ಆಫ್ ಕ್ಯೂ ವಿತ್ ರೆಸ್ಪೆಕ್ಟ್ ಟು ಓ ಇಸ್ ಗಿವನ್ ಬೈ ದ ಪೊಸಿಷನ್ ವೆಕ್ಟರ್ ಓ ಕ್ಯೂ ಅಂತ ಹೇಳ್ತೀನಿ, ರೈಟ್? ಸೊ ಪೊಸಿಷನ್ ವೆಕ್ಟರ್ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಿಸ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ಅಡಿಷನ್ ಸಬ್ಟ್ರಾಕ್ಷನ್. ಓಕೆ, ನೆಕ್ಸ್ಟ್ ಕಾಂಪೋನೆಂಟ್ ಫಾರ್ಮ್ ಗೊತ್ತಾಗಿದೆ. ಕಾಂಪೋನೆಂಟ್ ಫಾರ್ಮ್ ಆದ್ಮೇಲೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇದರಲ್ಲಿ ಎರಡು ಕಾಂಪೋನೆಂಟ್ ಬರುತ್ತೆ. ಐ ವಿಲ್ ಜಸ್ಟ್ ಎರೇಸ್ ಎ ಬಿ. ಕಾಂಪೋನೆಂಟ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ, ಈ ಎಕ್ಸ್ ವೈ ಝೆಡ್, ಬರೀ ಎಕ್ಸ್ ವೈ ಝೆಡ್ ತಗೊಂಡ್ರೆ ದೀಸ್ ಆರ್ ಕಾಲ್ಡ್ ಆಸ್ ಸ್ಕೇಲಾರ್ ಕಾಂಪೋನೆಂಟ್ಸ್. ನೆಕ್ಸ್ಟ್ ಎಕ್ಸ್ ಐ ಕ್ಯಾಪ್, ವೈ ಜೆ ಕ್ಯಾಪ್, ಝೆಡ್ ಕೆ ಕ್ಯಾಪ್, ಈ ಮೂರು ಸರ್ಕಲ್ ಅಲ್ಲಿ ಏನ್ ಬರ್ತಿದ್ದೀನೋ ಅದೆಲ್ಲ ತಗೊಂಡ್ರೆ ದೇ ಆರ್ ಕಾಲ್ಡ್ ಆಸ್ ವೆಕ್ಟರ್ ಕಾಂಪೋನೆಂಟ್ಸ್. ನಿಮಗೆ ಒಂದು ಕ್ವೆಶನ್ ಬರುತ್ತೆ, deduce, discuss the scalar components of the given vector, discuss the scalar vector components of the given vector ಅಂತ ಬರುತ್ತೆ. You have to use these things. ಒಂದು ಎಲ್ಲ ಒಟ್ಟಿಗೆ ಬರೀಬೇಕು, ಒಂದು ಬರೀ ಸ್ಕೇಲಾರ್ ಕಾಂಪೋನೆಂಟ್ ಬರೀಬೇಕು. ಓಕೆ, ನೆಕ್ಸ್ಟ್ ಬೇರೆ ಏನಾದ್ರು ಮಿಸ್ ಮಾಡಿದೀನಾ? ದಟ್ಸ್ ಇಟ್. ಸೊ ನಮಗೆ ಮ್ಯಾಗ್ನಿಟ್ಯೂಡ್ ಎಲ್ಲ ಗೊತ್ತಾಗಿದೆ. ನಾವು ಲೆಟ್ಸ್ ಗೋ ಟು ಅಡಿಷನ್. ಅಡಿಷನ್ ಹೆಂಗ್ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಇನಿಷಿಯಲಿ ಗ್ರಾಫಿಕಲಿನೇ ಅರ್ಥ ಮಾಡ್ಕೊಳ್ಳೋಣ, ಸೊ ದಟ್ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಗ್ರಾಫಿಕಲಿ ಅರ್ಥ ಮಾಡ್ಕೊಂಡು ಆಮೇಲೆ ವಿಲ್ ಗೋ ಟು ದ ಕಾಂಪೋನೆಂಟ್ ಫಾರ್ಮ್. ಗ್ರಾಫಿಕಲಿ ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ಜಾಮೆಟ್ರಿಕಲಿ ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ವೆರಿ ಸಿಂಪಲ್. ನಾನು ಟ್ರಯಾಂಗಲ್ ಅಡಿಷನ್ ಅರ್ಥ ಮಾಡಿಸೋದಕ್ಕೆ ಟ್ರಯಾಂಗಲ್ ಲಾ ಆಫ್ ಅಡಿಷನ್ ಅಂತ ಒಂದಿದೆ. ಐ ಆಮ್ ಗೋಯಿಂಗ್ ಟು ಟೇಕ್ ದ ಹೆಲ್ಪ್ ಆಫ್ ದಿಸ್ ಟ್ರಯಾಂಗಲ್ ಲಾ ಆಫ್ ಅಡಿಷನ್. ಎನಿವೇ ನಾವು ನಾರ್ಮಲ್ ಅಡಿಷನ್ ಸ್ಟಾರ್ಟ್ ಮಾಡಿದಾಗ ವಿ ಗೋ ವಿತ್ ಕಾಂಪೋನೆಂಟ್ ಫಾರ್ಮ್, ಬಟ್ ಇನಿಷಿಯಲಿ ನಮಗೆ ಇದರ ಹೆಲ್ಪ್ ಬೇಕು, ಅದಕ್ಕೆ ಹೆಲ್ಪ್ ತಗೋತಾ ಇದೀನಿ, ರೈಟ್? ಐ ವಿಲ್ ಕನ್ಸಿಡರ್ ಟು ಇನಿಷಿಯಲ್ ವೆಕ್ಟರ್ಸ್. ಎರಡು ಇನಿಷಿಯಲ್ ವೆಕ್ಟರ್ ನ ತಗೋತೀನಿ. ಲೆಟ್ ದಿಸ್ ಬಿ ಎ ವೆಕ್ಟರ್, let another point be b vector. Okay, if a and b are two consecutive sides or two adjacent sides of an triangle, adjacent sides of an triangle agidre, then the resultant ಅಂದ್ರೆ ಏನು, ರಿಸಲ್ಟ್ ಬರೋದು ನಮಗೆ ಟ್ರಯಾಂಗಲ್ ಅಡಿಷನ್ ಅಲ್ವಾ ಮಾಡ್ತಿರೋದು. ಸೊ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಅಂದ್ರೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಬರಬೇಕು. then the resultant is given by the closing side, the resultant is given by the closing side in the opposite direction. ಈಗ ನೋಡಿ, ಇದು ಈ ಡೈರೆಕ್ಷನ್ ಅಲ್ಲಿ ಫಾಲೋ ಆಗ್ತಿದೆ. ಇದಕ್ಕೆ ಆಪೋಸಿಟ್ ಏನು, ಆಪೋಸಿಟ್ ಅಂದ್ರೆ ಏನಾಗುತ್ತೆ, ಈ ಡೈರೆಕ್ಷನ್. ಸೊ ದ ರಿಸಲ್ಟೆಂಟ್ ವಿಲ್ ಹ್ಯಾವ್ ದಿಸ್ ಡೈರೆಕ್ಷನ್. ಇದನ್ನ ಎ ಬಿ ಸಿ ಅಂತ ಕರೆದ್ರೆ, ಓಕೆ? ಸೊ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಡ್ಜಸೆಂಟ್ ಅಂಡ್ ಕಾನ್ಸಿಕ್ಯೂಟಿವ್ ಒಂದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದೆ. ರಿಸಲ್ಟೆಂಟ್ ಯಾವಾಗ್ಲೂ ಉಲ್ಟಾ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ. ದಿಸ್ ಇಸ್ ಒನ್ ಲಾ ಟು ಸಪೋರ್ಟ್ ಅಡಿಷನ್. ನೆಕ್ಸ್ಟ್ ಇದನ್ನೇ ಪ್ಯಾರಲೆಲೋಗ್ರಾಮ್ ಅಲ್ಲೂ ಯೂಸ್ ಮಾಡ್ತಾರೆ. ಪ್ಯಾರಲೆಲೋಗ್ರಾಮ್ ಇದೇ ತರಾನೇ ಸಿಂಪಲ್. ಅದು ಟ್ರಯಾಂಗಲ್ ಅನ್ನ ಎರಡು ಸರಿ ಅಪ್ಲೈ ಮಾಡ್ತಾ ಇದೀರಾ ಅಷ್ಟೇ. ಸಪೋಸ್ ಯು ಹ್ಯಾವ್ ಅ ಪ್ಯಾರಲೆಲೋಗ್ರಾಮ್, ಎ ಅಂಡ್ ಬಿ ಆರ್ ಟು ಅಡಿಷನಲ್, ಎ ಅಂಡ್ ಬಿ ಆರ್ ಟು ಕಾನ್ಸಿಕ್ಯೂಟಿವ್ adjacent sides of a triangle, adjacent sides of a parallelogram, then the resultant is given by the diagonal of the parallelogram in opposite direction. This will ಇದು ಈ ಡೈರೆಕ್ಷನ್ ಅಲ್ಲಿ ಇದೆ. ಸೊ ರಿಸಲ್ಟೆಂಟ್ is given by the diagonal of the parallelogram. and parallelogram ಗೊತ್ತಿದೆ, ಎ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗುತ್ತೆ. ಇದು ಎರಡು ಲಾಸ್ ನಮಗೆ ಅಡಿಷನ್ ಹೆಲ್ಪ್ ಮಾಡುತ್ತೆ. ಯಾಕೆ ಬೇಕು ನಮ್ಗೆ ಎರಡು ಲಾ ಅಂದ್ರೆ, ಬಿಕಾಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಆಡ್, ಹೌ ಟು ಸಬ್ಟ್ರಾಕ್ಟ್ ಯೂಸಿಂಗ್ ಕಾಂಪೋನೆಂಟ್ಸ್. ನಮಗೆ ಕಾಂಪೋನೆಂಟ್ ಬೇಕು, ರೈಟ್? ಏನಕ್ಕೆ ಹೆಲ್ಪ್ ಆಗುತ್ತೆ ಇದು? ಕಾಂಪೋನೆಂಟ್ಸ್ ನಮಗೆ ಆಲ್ರೆಡಿ ಇದೆ ಫಾರ್ಮ್, ಬಟ್ ಸ್ಟಿಲ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡುವಾಗ ವಿ ನೀಡ್ ದ ಹೆಲ್ಪ್ ಆಫ್ ದಟ್. ಸೊ ನೌ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಜಾಯಿನ್ ಎನಿ ಟೂ ವೆಕ್ಟರ್ಸ್, how to join a vector between 2 points. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ವಾ? ಓಕೆ, ಡನ್. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಡ್ರಾ. ಸುಮ್ಮನೆ ನಾರ್ಮಲ್ ಆಗೋ ಎರಡು ವೆಕ್ಟರ್ ತಗೋತೀನಿ. ಓಕೆ, ನನಗೆ ಪೊಸಿಷನ್ ವೆಕ್ಟರ್ಸ್ ಬೆಟರ್, ಓ ಎ ಅಂಡ್ ಓ ಬಿ. ಓಕೆ, ಪೊಸಿಷನ್ ವೆಕ್ಟರ್ ತಗೊಂಡಿದ್ದೀನಿ. ಈಗ ಯಾವಾಗ್ಲೂ ನಾವು ವಿತ್ ರೆಸ್ಪೆಕ್ಟ್ ಟು ಓ ಎ, ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ನೋಡ್ಬೇಕು, ದಟ್ ಈಸ್ ಅಂಡರ್ಸ್ಟುಡ್. ಬಟ್ ಓ ಎ ಓ ಬಿ ಮಧ್ಯಾಹ್ನ ಈಗ ನೋಡಿ, ಇಲ್ಲೂ ಒಂದು ಲೈನ್ ಇದೆ, ಇಲ್ಲೂ ಒಂದು ಪಾಯಿಂಟ್ ಇದೆ, ಎರಡು ಪಾಯಿಂಟ್ ಇದೆ, ವಿಚ್ ಮೀನ್ಸ್ I want to study about the vector joining any 2 points. ನನಗೆ ಪೊಸಿಷನ್ ವೆಕ್ಟರ್ ಯಾವಾಗಲೂ ಅದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಇಷ್ಟ ಇಲ್ಲ. I want to see how the vector will come when I have 2 points. ಆ ಎರಡು ಪಾಯಿಂಟ್ ಮಧ್ಯ ಇದ್ದಾಗ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಸೊ ಇದು ಇಂಟ್ರೆಸ್ಟ್ ಬಂದಿರೋದ್ರಿಂದ ನಾನು ಏನ್ ಮಾಡ್ತೀನಿ ಇವಾಗ, ಸಿಂಪಲ್ ಟ್ರಯಾಂಗಲ್ ತರ ಕಾಣಿಸ್ತಾ ಇದೆ. ಸೊ ಅಲ್ಲಿ ಅಪ್ಲೈ ಟ್ರಯಾಂಗಲ್ ಲಾ. ಸೊ ಏನಾಗುತ್ತೆ ಇವಾಗ, ಇದು ಒಂದು ಡೈರೆಕ್ಷನ್ ಇದೆ, ಓ ಎ ಒಂದು ಡೈರೆಕ್ಷನ್ ಇದೆ, ಇದನ್ನ ಸೇಮ್ ಡೈರೆಕ್ಷನ್ ಅಲ್ಲಿ ತಗೋತೀನಿ. ಸೊ ಎರಡು ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ, ರೈಟ್? ಸೊ ಯೂಸಿಂಗ್ ದ ಟ್ರಯಾಂಗಲ್ಸ್ ಲಾ ಆಫ್ ಅಡಿಷನ್ ಏನ್ ಬರುತ್ತೆ ಇಲ್ಲಿ, ಓ ಎ ವೆಕ್ಟರ್ ಪ್ಲಸ್ ಏನ್ ಬರುತ್ತೆ, ಎ ಬಿ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ಓ ಬಿ ವೆಕ್ಟರ್. ನನಗೆ ಇಂಟ್ರೆಸ್ಟ್ ಇರೋದು ಯಾವ ವೆಕ್ಟರ್? ನನಗೆ ಇಂಟ್ರೆಸ್ಟ್ ಇರೋದು ಎ ಬಿ ವೆಕ್ಟರ್. ಸೊ ನಾನು ಏನ್ ಮಾಡ್ತೀನಿ, ಓ ಎನ್ ಆ ಕಡೆ ಶಿಫ್ಟ್ ಮಾಡ್ತೀನಿ, ಎ ಬಿ ವೆಕ್ಟರ್ ಇಸ್ ಈಕ್ವಲ್ ಟು
OB vector minus OA vector. A very important result because suppose ನಿಮಗೆ ಯಾವುದೋ ಒಂದು ಕ್ವೆಶ್ಚನ್ ಅಲ್ಲಿ ಕೇಳ್ತಾರೆ ಫೈಂಡ್ ದ ವೆಕ್ಟರ್ CD, ಫೈಂಡ್ ದ ವೆಕ್ಟರ್ EF ಅಂತ ಕೇಳ್ತಾರೆ. ಅವಾಗ ಅರ್ಥ ಮಾಡ್ಕೋಬೇಕು, ಇಲ್ಲಿ ನೋಡಿ AB ವೆಕ್ಟರ್ ಇದ್ದಾಗ ಫಸ್ಟ್ ಸೆಕೆಂಡ್ ಲೆಟರ್ ಯಾವ್ದಿದೆಯೋ ಅದ್ರ ಪೊಸಿಷನ್ ವೆಕ್ಟರ್ ಮೈನಸ್ ದ ಪೊಸಿಷನ್ ವೆಕ್ಟರ್ ಆಫ್ ಫಸ್ಟ್ ಪಾಯಿಂಟ್. ಅದೇ ತರ ಇಲ್ಲಿ ಯಾವ್ದಿದೆ, ಇಲ್ಲಿ D ಇದೆ, ವಿಚ್ ಮೀನ್ಸ್ OD ವೆಕ್ಟರ್ ಮೈನಸ್ OC ವೆಕ್ಟರ್ ಮಾಡಬೇಕು. ಹೆಂಗೆ, ಬಿಕಾಸ್ ಇದನ್ನ ಹಿಂಗೆ ಅರೇಂಜ್ ಮಾಡಿ, CD ಒಂದ್ ಕಡೆ OC OD ಒಂದ್ ಕಡೆ ಬರ್ಕೊಡಿ, ಸೇಮ್ ಬರುತ್ತೆ. ಅದೇ ತರ EF ಏನ್ ಮಾಡ್ತೀನಿ ನಾನು, OF ವೆಕ್ಟರ್ ಪೊಸಿಷನ್ ವೆಕ್ಟರ್ ಆಫ್ F ವಿತ್ ರೆಸ್ಪೆಕ್ಟ್ ಟು O ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ E ವಿತ್ ರೆಸ್ಪೆಕ್ಟ್ ಟು O. ಈ ತರ ಚೇಂಜ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ವೆಕ್ಟರ್ ಜಾಯ್ನಿಂಗ್ ಎನಿ ಟೂ ಪಾಯಿಂಟ್ಸ್. ಇದಿಷ್ಟು ಡೇಟಾ, ಇದಿಷ್ಟು ವಿಷಯ ನಿಮಗೆ ಗೊತ್ತಿದ್ರೆ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಅಡಿಷನ್ ಈಸಿಲಿ. ಹೆಂಗ್ ಅಡಿಷನ್ ಸ್ಟಾರ್ಟ್ ಮಾಡೋದು, ಇಲ್ಲೇ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಇದ್ರ ಕೆಲಸ ಮುಗೀತು. ಅಡಿಷನ್ ಹೆಂಗ್ ಸ್ಟಾರ್ಟ್ ಮಾಡೋದು, ಎರಡು ವೆಕ್ಟರ್ ಬೇಕು ಅಲ್ವಾ. ಸೊ ಲೆಟ್ A ಇಸ್ ಈಕ್ವಲ್ ಟು x1 i cap ಪ್ಲಸ್ y1 j cap ಪ್ಲಸ್ z1 k cap. ನೆಕ್ಸ್ಟ್ B ವೆಕ್ಟರ್ ಇಸ್ ಈಕ್ವಲ್ ಟು x2 i cap ಪ್ಲಸ್ y2 j cap ಪ್ಲಸ್ z2 k cap. ಈ ತರ ಇದ್ದಾಗ A ವೆಕ್ಟರ್ ಪ್ಲಸ್ B ವೆಕ್ಟರ್ ಹೆಂಗ್ ಆಡ್ ಮಾಡೋದು, ಸಿಂಪಲ್. ಐ ಕ್ಯಾಪ್ ಯಾವ್ದ್ಯಾವ್ದ್ರಲ್ಲಿದೆ, x1 ಗಿದೆ x2 ಇದೆ, ಅದೆರಡನ್ನು ಒಟ್ಟಿಗೆ ಬರೀರಿ. x1 ಪ್ಲಸ್ x2 ಇಂಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಯಾವ್ದ್ಯಾವ್ದಕ್ಕಿದೆ, y1 ಪ್ಲಸ್ y2 ಇಂಟು ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಯಾವ್ದ್ಯಾವ್ದಕ್ಕಿದೆ, z1 ಪ್ಲಸ್ z2 ಇಂಟು ಕೆ ಕ್ಯಾಪ್. ದಿಸ್ ಇಸ್ ಹೌ ಯು ಆಡ್. ಆ ಎಕ್ಸ್ ಕಾಂಪೊನೆಂಟ್ ಸ್ಕೇಲಾರ್ಸ್ ನ ಆಡ್ ಮಾಡಿ ಡೈರೆಕ್ಷನ್ ಬರೀತೀರಾ, ಡೈರೆಕ್ಷನ್ ಏನು ಮಾಡಂಗಿಲ್ಲ. ಇದೇ ತರ ನಾನು ಸಬ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡೋದು, ಕೆಳಗಡೆ A ಮೈನಸ್ ಅಂತ ಬರೀತೀನಿ. ಸೊ ಎಲ್ಲೆಲ್ಲಿ ಪ್ಲಸ್ ಇದೆಯೋ ಅಲ್ಲೆಲ್ಲ ಮೈನಸ್ ಆಗುತ್ತೆ. ದಿಸ್ ಈಸ್ ಹೌ ಯು ಸಬ್ಟ್ರಾಕ್ಟ್. ಸಪೋಸ್ ನಾನೇನಾದ್ರೂ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಎರಡು ಆಪ್ಷನ್ ಬರುತ್ತೆ. ಸೊ ಲೆಟ್ಸ್ ವರಿ ಅಬೌಟ್ ಮಲ್ಟಿಪ್ಲಿಕೇಶನ್ ಆಫ್ಟರ್ವರ್ಡ್ಸ್. ಇಲ್ಲಿವರೆಗೂ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಇಫ್ ಯು ಆರ್ ಅಂಡರ್ಸ್ಟುಡ್ ಟಿಲ್ ಹಿಯರ್ ದೆನ್ ವಿ ಆರ್ ಗುಡ್ ಟು ಗೋ. ನಾವು ಈಸಿಯಾಗಿ ಪ್ರಾಬ್ಲಮ್ಸ್ ನ ಸ್ಟಾರ್ಟ್ ಮಾಡಬಹುದು. ಪ್ರಾಬ್ಲಮ್ಸ್ ವಿಲ್ ಬಿ ಡನ್ ಇನ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಲ್ಯಾಬ್. ಲೆಟ್ಸ್ ಸ್ಟೆಪ್ ಇನ್ ಟು ದ ಲ್ಯಾಬ್.